ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇನ್ ಕೊಡಗು ಸೀರೀಸ್. ಈಗ ರಿಚ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅಬೌಟ್ 30 minutes ಜರ್ನಿ. ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದ ಹೆಸರು ಮಂಕನಹಳ್ಳಿ ಅಂತ, ಬಿಸಿಲೆಘಾಟ್ ಹೋಗೋ ರೋಡಲ್ಲಿದೆ. ದಿಸ್ ಇಸ್ ದ ರಿಚ್ ಪಾಯಿಂಟ್. ಇದ್ರ ವಿಶೇಷತೆ ಏನು ಅಂತಂದರೆ, ಈ ರಿಚ್ ಪಾಯಿಂಟಿಂದ ಬಲಗಡೆ ಬೀಳೋದೆಲ್ಲ ನೀರು ಬೇ ಆಫ್ ಬೆಂಗಾಲ್ ಕಡೆಗೆ ಹೋಗುತ್ತೆ. ಈ ಕಡೆ ಬೀಳೋ ನೀರೆಲ್ಲ ಅರೇಬಿಯನ್ ಸಿ ಕಡೆಗೆ ಹೋಗುತ್ತೆ. ಅಂದರೆ ಇಲ್ಲಿ ಕುಮಾರಧಾರ ನದಿಗೆ ಜಾಯ್ನ್ ಆಗಿ ನೇತ್ರಾವತಿಗೆ ಹೋಗಿ ಅರೇಬಿಯನ್ ಸಿ ಕಡೆಗೆ ಹೋಗುತ್ತೆ. ಇಲ್ಲಿ ಬೀಳೋದು ಐ ಥಿಂಕ್ ಹೇಮಾವತಿಗೆ ಹೋಗಿ ಕಾವೇರಿಗೆ ಹೋಗಿ ಆ ಕಡೆ ಬೇ ಆಫ್ ಬೆಂಗಾಲ್ ಕಡೆಗೆ ಹೋಗುತ್ತೆ. ದಿಸ್ ಇಸ್ ಸಮಥಿಂಗ್ ರಿಯಲಿ ಕೂಲ್. ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಈ ಜಾಗ ನೋಡಲೇಬೇಕು ಅಂತ ಅನ್ನಿಸ್ತು. ಸರ್, ಇಲ್ಲಿ ನೈಸ್ ಪ್ಲೇಸ್. ಈ ಕಡೆ ಒಂದು ಲೇಕ್ ಇದೆ, ಈ ಕಡೆ ಒಂದು ಸಣ್ಣ ರೋಡ್ ಇದೆ, ಒಂದು ಗುಡ್ಡ ಇದೆ ರಿಚ್ ಥರ. ಸ್ವಲ್ಪ ಹೊತ್ತಿದ್ದು ಹೊರಡ್ತೀವಿ. ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಬ್ರಿಟಿಷರ್ಸ್. ಯಾವಾಗ ಅಂತ ಗೊತ್ತಿಲ್ಲ. ಇದನ್ನು ತುಂಬ ಸರ್ವೆಗಳೆಲ್ಲ ಕಂಡಕ್ಟ್ ಮಾಡಿ ಇದನ್ನು ರಿಚ್ ಪಾಯಿಂಟ್ ಅಂತ ಹೆಸರಿಟ್ರಂತೆ. ತುಂಬಾ ಚೆನ್ನಾಗಿದೆ ಜಾಗ. ಇಟ್ಸ್ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್. ಕಂಪ್ಲೀಟ್ಲಿ ಗ್ರೀನ್ ಆನ್ ಆಲ್ ಸೈಡ್ಸ್. ಮಾನ್ಸೂನ್ ಟೈಮಿಗೆ ಬಂದಿದ್ದೀವಲ್ಲ, ಇನ್ನೂ ಗ್ರೀನ್ಸ್ ಎನ್ಹ್ಯಾನ್ಸ್ ಆಗಿದೆ. ಈ ಲೇಕ್ ಅಂತೂ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಏನೂ ಚೂರು ಪೊಲ್ಯೂಟ್ ಆಗಿಲ್ಲ. ಅದ್ರ ಹಿಂದೆ ಗುಡ್ಡ ಇದೆ, ವಿಚ್ ಮೇಕ್ಸ್ ಇಟ್ ಲುಕ್ ಇವನ್ ಬೆಟರ್ ದೆನ್ ದಿಸ್ ಬಿಗ್ ಟ್ರೀ, ವೆರಿ ಹ್ಯೂಜ್. ಮತ್ತು ರಿಚ್ ಪಾಯಿಂಟ್ ಲೆಫ್ಟ್ ಸೈಡ್ಗೆ ಹೊಲ ಗದ್ದೆಗಳು, ಅದ್ರ ಬ್ಯಾಕ್ ಡ್ರಾಪಲ್ಲಿ ತಿರ್ಗಾ ಒಂಥರ ಹಿಲ್ ರೇಂಜಸ್ಸು. ಸೋ ವರ್ತ್ ಕಮ್ಮಿಂಗ್ ಹಿಯರ್. ರಿಚ್ ಪಾಯಿಂಟ್ ಮುಗಿಸಿ ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಪಟ್ಲ ಬೆಟ್ಟ ಅಂತ ಒಂದು ಬೋರ್ಡ್ ನೋಡಿದ್ವಿ. ನೋಡಿದ್ರೆ ಟ್ರೆಕ್ಕಿಂಗ್ ಸ್ಪಾಟ್ ಥರ ಏನೋ ಇದೆ. ಟ್ರೆಕ್ ಮಾಡೋ ಸ್ಥಿತಿಲಿಲ್ಲ. ಜೀಪ್ಗಳು ಕಾಣಿಸ್ತಾ ಇದೆ. ಮೋಸ್ಟ್ಲಿ ಜೀಪಲ್ಲಿ ಕೂಡ ಮೇಲಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ. ನೋಡಿ ಏನು ಡಿಸೈಡ್ ಮಾಡ್ತೀವಿ ಲೆಟ್ ಯು ನೋ. ಓಕೆ, ಸೊ ವಿ ಡಿಸೈಡೆಡ್ ಟು ಗೋ ಇನ್ ಜೀಪ್. ಟ್ರೆಕ್ಕು ಮಾಡ್ಬೋದು, 1-2 ಕಿಲೋಮೀಟ್ರ್ ಅಷ್ಟೇ, ಒಂದು ಅರ್ಧ-ಮುಕ್ಕಾಲು ಗಂಟೆ ಆಗುತ್ತೆ. ಬಟ್ ಟೈಮ್ ಸೇವ್ ಮಾಡೋಣ ಅಂತ ಜೀಪಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಇಲ್ಲಿ ಪಕ್ಕ ಒಂದು ಸಣ್ಣ ಅಂಗಡಿ ಇದೆ. ಬೇಲ್ಪುರಿ, ಆಮ್ಲೆಟ್ಟು ಮತ್ತು ಜ್ಯೂಸು ಮತ್ತು ಮಜ್ಜಿಗೆ, ಬಜ್ಜಿ ಎಲ್ಲ ಸಿಗುತ್ತೆ. ನಾವು ಹಸ್ದಿತ್ತು ಸ್ವಲ್ಪ, ಅದಕ್ಕೆ ಬೇಲ್ಪುರಿ ತಿಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಒಂಥರ ಈ ಹುಳಿ ಸಿಕ್ಕಾಪಟ್ಟೆ ಇತ್ತು. ಏನು ಅಂತ ಕೇಳಿದ್ರೆ, ನಿಂಬೆಹಣ್ಣು ಬದಲು ಇನ್ನೊಂದು ಇಲ್ಲೇ ಸಿಗತ್ತಂತೆ. ನಿಂಬೆಹಣ್ಣಿಗಿಂತ ಇನ್ನೊಂದು ಚೂರು ದೊಡ್ಡದು, ಮೂಗಳ್ಳಿ ಅಂತೇನೋ. ಐ ಆಮ್ ಸಾರಿ ಇಫ್ ಐ ಪ್ರೊನೌನ್ಸ್ಡ್ ಇಟ್ ರಾಂಗ್, ಬಟ್ ತುಂಬ ಚೆನ್ನಾಗಿತ್ತು. ಈಗ ಹೋಗಿ ಬಂದು ಇನ್ನೊಂದು ಸತಿ ತಿನ್ನೋಣ ಅಂದ್ಕೊಂಡ್ವಿ, ಅಷ್ಟು ಚೆನ್ನಾಗಿತ್ತು. ಈಗ 4-wheeler ಶಿಫ್ಟ್ ಆದರೆ ಸರ್, ನಿಮ್ಮ ಹೆಸರು? ಕಿರಣ್ ಅಂತ. ಮತ್ತೆ ಇದು ಜೀಪ್ ಎಷ್ಟು ಚಾರ್ಜ್ ಮಾಡ್ತೀರಾ? 800 ಚಾರ್ಜ್.
ಬೆಟ್ಟ ಮೇಲ್ಗಡೆ ಇದ್ದೀವಿ, ಅದೇ ನಮ್ಮ ಜೀಪು. ಸಿಕ್ಕಾಬಟ್ಟೆ ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಆ್ಯಂಡ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟು. ಯಾವತ್ತೂ ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಟ್ರೆಕ್ಕಿಂಗ್ ಮಾಡಿದರೆ ಅಷ್ಟು ಮಜಾ ಸಿಗ್ತಿತ್ತು ಅಲ್ವೋ ಏನೋ ಗೊತ್ತಿಲ್ಲ, ಬಟ್ ಆಫ್ ರೋಡಿಂಗಲ್ಲಂತೂ ಸಖತ್ ಮಜಾ ಸಿಕ್ತು. ಅವ್ರ ಟ್ಯಾಲೆಂಟಿಗೆ ಹ್ಯಾಟ್ಸ್ ಆಫ್. ಯಾ ಪ್ಲೇಸ್ ಇಸ್ ಅಮೇಝಿಂಗ್. ಈ ಕಡೆ ಬಂದರೆ ಫುಲ್ಲಿ ಹಿಲ್ ರೇಂಜಸ್ ಇದೆ, ಆ ಕಡೆ ಮಲ್ಲಳ್ಳಿ ಫಾಲ್ಸ್ ಇದೆ. ಅದೇ ಮಲ್ಲಳ್ಳಿ ಫಾಲ್ಸ್. ಸೊ ದೂರದಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮಲ್ಲಳ್ಳಿ ಫಾಲ್ಸು. ಅಲ್ಲಿಂದ ಕುಮಾರಧಾರ ನದಿ ಹರ್ಕೊಂಡು ಬರ್ತಾ ಇದೆ, ಇಲ್ಲೆಲ್ಲ ನೋಡ್ಬೋದು. ಆ ಕಡೆ ಮಂಜು ಕವರ್ ಆಗಿದೆ, ಕಾಣಿಸ್ತಾ ಇಲ್ಲ, ಅದೇ ಕುಮಾರ ಪರ್ವತ. ಸಮ್ಡೇ ವಿ ವಿಲ್ ಗೋ ದೇರ್ ಡೆಫಿನೆಟ್ಲಿ. ಸುತ್ತಲೂ ಹಿಲ್ ರೇಂಜಸ್ಸು. ಅಲ್ಲೇ ಗಾಡಿಗಳೆಲ್ಲ ಪಾರ್ಕ್ ಆಗಿರೋದು, ನಮ್ಮ ವ್ಯಾನೆಲ್ಲ ಅಲ್ಲೇ ಇರೋದು, ಜೀಪು. ಈ ಕಡೆ ಬಂದರೆ ಈ ಕಡೆನೂ ಬೆಟ್ಟಗಳು. ವಿ ಆರ್ ಆಬ್ಸಲ್ಯೂಟ್ಲಿ ಇನ್ ಲವ್ ವಿತ್ ದಿಸ್ ಪ್ಲೇಸ್. ಇಲ್ಲಿಗೆ ಬರೋದೇ ಶೋರ್ ಇರಲಿಲ್ಲ, ನೋಡೋಣ ಅಂತ ಆಪ್ಷನಲ್ಲಿ ಜಾಗ ಇಟ್ಕೊಂಡಿದ್ವಿ. ಮತ್ತು ಮಳೆ ಬರ್ತಾ ಇದ್ರೆ ಏನು ಕ್ಲಿಯರ್ ವ್ಯೂ ಸಿಗಲ್ಲ, ಸೊ ಅದು ಗೊತ್ತಿರಲಿಲ್ಲ. ವ್ಯೂ ಇಲ್ಲ ಅಂದರೆ ಬಂದೆ ನ್ಯೂಸ್ ಅಂತ ಆ್ಯಸ್ ಯೂಶುವಲ್ ನಮ್ಮದು. ಬಟ್ ಏನೋ ಪುಣ್ಯ, ಕರೆಕ್ಟ್ ಟೈಮ್ಗೆ ಇವತ್ತಷ್ಟು ಮಳೆ ಇಲ್ವಂತೆ, ಕ್ಲಿಯರ್ ಆಗಿದೆಯಂತೆ. ಇಷ್ಟು ದಿನ ಏನು ಕಾಣಿಸೇ ಇಲ್ವಂತೆ, ಇವತ್ತೇ ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರೋದು. ಸೊ ವಿ ಗಾಟ್ ರಿಯಲಿ ಲಕ್ಕಿ ದೇರ್. ಎಷ್ಟು ನೋಡಿದ್ರೂ ಸಾಲ್ತಾ ಇಲ್ಲ, ಎಲ್ಲ ಕಡೆಯಿಂದ ಆನ್ ಆಲ್ ಸೈಡ್ಸ್ ಇಟ್ಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಎವರ್. ಜಾಗದ ಬಗ್ಗೆ ಏನು ಹೇಳಬೇಕು ಅಂತ ಚೂರು ಐಡಿಯಾ ಇಲ್ಲ. ಚೆನ್ನಾಗಿದೆ ಅಂತ ಹೇಳೋದು ಇಟ್ಸ್ ಅ ವೆರಿ ಅಂಡರ್ಸ್ಟೇಟ್ಮೆಂಟ್. ಈ ಕಡೆ ಮಲ್ಲಳ್ಳಿ ಫಾಲ್ಸ್ ನೋಡ್ತಾ ಇದ್ರೆ ಅದೇನೋ ಸಮಾಧಾನನೇ ಆಗಲ್ಲ. ಕೆಲವು ಜಾಗಗಳೇ ಹಾಗೆ, ಎಷ್ಟೇ ವ್ಯೂಗಳು ನೋಡಿದ್ರು ನೀವು ಸಮಾಧಾನ ಆಗಲ್ಲ. ಆ ಥರದ್ರಲ್ಲಿ ಪಟ್ಲ ಬೆಟ್ಟ ಒಂದು. ಪುಣ್ಯಕ್ಕೆ ಇವತ್ತು ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಅಷ್ಟೊಂದು ಫಾಗ್ ಇಲ್ಲ, ಹೇಸ್ ಇಲ್ಲ, ಎಲ್ಲ ಕಡೆ ವ್ಯೂ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಗೋಪ್ರೋ ಬ್ಯಾಟ್ರಿ ಬೇರೆ ಕಮ್ಮಿ ಆಗ್ತಾಯಿದೆ, ಬೇರೆ ಸಪ್ರೇಟ್ ಸ್ಪೇರ್ ಬ್ಯಾಟ್ರಿ ತಂದಿಲ್ಲ, ಎಲ್ಲ ಕಾರಲ್ಲೇ ಇದೆ. ಥಿಂಕ್ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಲ್ಲಿಗೆ ಬಂದಿದ್ದು. I don't know what to say. ವಾಪಸ್ ಬಂದಿದ್ದೀವಿ. ಇಟ್ ವಾಸ್ ವರ್ತ್ ಎವ್ರಿ ಮಿನಿಟ್. ಯೂಶ್ವಲಿ ಬರೀ ಅರ್ಧ ಗಂಟೆ ಇರೋದು ಜೀಪು ಮೇಲೆ ಕಾಯೋದು, ಬಟ್ ನಾವು ಇನ್ನೊಂದು 5 ನಿಮಿಷ ಅಂತ ಹೇಳ್ಕೊಂಡು 1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೂ ಹೊರಡಕ್ಕೆ ಮನಸ್ಸೇ ಇರಲಿಲ್ಲ. ಇನ್ನೊಂದು ಸತಿ ಟ್ರೆಕ್ ಮಾಡೋಕ್ಕೆ ಬರಬೇಕು. ಬಟ್ ನೀವು ಈ ಕಡೆ ಬಂದರೆ ಕಿರಣ್ ಅವ್ರ ನಂಬರ್ ಹಾಕಿರ್ತೀವಿ. ತುಂಬ ಚೆನ್ನಾಗಿ ಓಡಿಸ್ಕೊಂಡು ಬಂದರು. 2-3 ಕಡೆ ಸ್ಕಿಡ್ ಆಯಿತು, ಆ ವಿಡಿಯೋನು ನೋಡಿರ್ತೀರ. ಬಟ್ ಹಿ ವೆರಿ ಸ್ಕಿಲ್ಫುಲಿ ಟುಕ್ ಅಸ್ ಅಪ್ ದೇರ್. ವೀಕ್ ಡೇಸ್ ಇರಲ್ವಂತೆ ಜೀಪ್ ಸರ್ವಿಸು, ಸೊ ವೀಕ್ ಡೇಸ್ ಬರೋಂಗಿದೆ ಇಫ್ ಯು ಕಾಲ್ ಹಿಮ್, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ನೋಡಿ, ಐ ಮೀನ್ ಒಂದು ಸತಿ ಜೀಪು ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯು ಕ್ಯಾನ್ ಸಪೋರ್ಟ್ ದ ಲೋಕಲ್ಸ್ ಹಿಯರ್ ಬೈ ಗಿವಿಂಗ್ ದಮ್ ಸಮ್ ಬಿಸ್ನೆಸ್. ದಟ್ಸ್ ಇಟ್. ಹೊರಡ್ತೀವಿ ಹೋಮ್ ಸ್ಟೇಗೆ. ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಆಲ್ಸೋ ಫಾಲೋ us on Instagram. Link will be in the description below. Please like the video.
ಥ್ಯಾಂಕ್ ಯು ಫಾರ್ ವಾಚಿಂಗ್.